ಮೇಲ್ನೋಟಕ್ಕೆ ಶಾಂತಿ ನಿವಾಸದಂತಿರುವ ಕಾಂಗ್ರೆಸ್ ಮನೆಯಲ್ಲಿ ಸೆರಗಿನ ಕೆಂಡ ಇನ್ನೂ ಜೀವಂತ ಆಗಿದೆಯಾ? ಉಪಸಮರ ಗೆದ್ರೂ ಸಿಎಂ ಕುರ್ಚಿ ಇನ್ನೂ ಅಲುಗಾಡುತ್ತಲೇ ಇದೆಯಾ? ಆಗುತ್ತೋ ಇಲ್ವೋ ಅಂತ ಮಾತು ಮುಗಿಸೋದಕ್ಕೆ ಮುಂದಾಗಿದ್ದಾರಂತೆ ಡಿಕೆ ಶಿವಕುಮಾರ್. ಮೇ 15ರ ಆ ಕ್ಲೈಮ್ಯಾಕ್ಸ್ಗೂ ಮುನ್ನ ತೆರೆಯ ಹಿಂದೆ ನಡೆದಿರುವ ಆ ಬೆಳವಣಿಗೆಯ ಅಂದರ್ ಕಿ ಬಾತ್ ಇವತ್ತಿನ ಒಳನೋಟದಲ್ಲಿ. ತಗ್ಗದ ಗಂಡಾಂತರದ ಆತಂಕ ಶುರುವಾಯಿತು. ಮತ್ತೆ ಡೆಲ್ಲಿ ಆಟ. ನೆತ್ತಿ ಮೇಲೆ ತೂಗ್ತಾ ಇದ್ದ ಕತ್ತಿಯಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಜಸ್ಟ್ ಮಿಸ್ ಆಗಿದ್ದಾರೆ. ಕೂದಲೆಳೆಯ ಅಂತರದಲ್ಲಿ ದಾವಣಗೆರೆ ಸೋಲು ತಪ್ಪಿಸಿಕೊಂಡಿರೋ ಕಾಂಗ್ರೆಸ್ 2 ಕ್ಷೇತ್ರ ಗೆದ್ವಿ ಅಂತ ಎದೆಯುಬ್ಬಿಸಿ ಬೀಗ್ತಾ ಇದ್ದಾರೆ. ಆದ್ರೆ ಈ ಖುಷಿಯ ನಡುವೆಯೂ ಒಳಗೊಳಗೆ ಬದಲಾವಣೆಯ ಜ್ವಾಲಾಮುಖಿ ಕೋತ ಅಂತ ಕುದಿತಾ ಇರೋದು ನಿಜವಂತೆ. ಆಲ್ ಈಸ್ ವೆಲ್ ಅಂತ ಸಿಎಂ ಏನೋ ಮುದ್ದೆ ಮಟನ್ ಸಾರಿನ ಸ್ವಾದ ಸವಿತಾ ಇದ್ರೆ, ಇತ್ತ ಸಿಎಂ ಕುರ್ಚಿ ಮೇಲೆ ಕೂತ ಮೇಲಷ್ಟೇ ಹಬ್ಬದೂಟ ಅಂತ ಡಿಕೆಶಿ ಫಿಕ್ಸ್ ಆಗವ್ರಂತೆ. ಅಲ್ಲಿಗೆ ಸಿನಿಮಾ ಸುಖಾಂತ್ಯ ಅಂತ ಭಾವಿಸಿದ್ದವರಿಗೆ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನುವಂತೆ ಸೀನ್ ಕಾಣಿಸ್ತಾ ಇದೆಯಂತೆ. ಒಬ್ಬ ಸಮರ ಗೆದ್ದೆ, ನನ್ನ ಕುರ್ಚಿಗಿಲ್ಲ ಕಂಟಕ. ಕೊಡ್ತಿರೋ ಕೊಡಲ್ವೋ ಕ್ಲಿಯರ್ ಮಾಡಿ. ಮೇಲ್ನೋಟಕ್ಕೆ ರಾಜ್ಯ ಕಾಂಗ್ರೆಸ್ ಮನೆ ಈಗ ಶಾಂತಿ ನಿವಾಸದಂತೆ ಕಾಣ್ತಾ ಇದೆ. 2 ಕ್ಷೇತ್ರ ಗೆದ್ದ ಹೊಮ್ಮಸ್ಸು ಸಿದ್ದರಾಮಯ್ಯರ ಮೊಗದಲ್ಲೂ ಮಂದಹಾಸ ಬೀರಿರೋದು ಗುಟ್ಟಾಗೇನು ಉಳಿದಿಲ್ಲ. ನವ ಮದುಮಗನಂತೆ ಸಿದ್ದರಾಮಯ್ಯ ಹೊಸ ಹುಮ್ಮಸ್ಸಲ್ಲಿ ಮತ್ತೆ ಅಬ್ಬರಿಸಿ ಬೊಬ್ಬಿರಿದ ಆಡಳಿತ ಯಂತ್ರಕ್ಕೆ ಒಂದಿಷ್ಟು ಬೆಂಕಿ ಮುಡಿಸೋ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಬಟ್ ಸಮುದ್ರದ ಆಳ ನೀರಿಗಿಳಿದವನೇ ಬಲ್ಲ ಅಂತಾರಲ್ಲ, ಹಂಗೆ ಈ ಬದಲಾವಣೆಯ ಬೆಂಕಿಯ ಪರಿಧಿ ಇನ್ನೂ ಅಂಕಿಗೆ ಸಿಕ್ಕಿಲ್ವಾ ಅನ್ನೋರಿದ್ದಾರೆ. ಯಾಕಂದ್ರೆ ಇನ್ನೇನು ಉಪಸಮರ ಮುಗೀತು, ನನ್ನದೇನಿದೆಯೋ ಅದನ್ನ ಬಗೆಹರಿಸಿ ಅಂತ ಡಿಕೆ ಸಾಹೇಬ್ರು ರಚ್ಚು ಹಿಡಿದು ಊತವ್ರಂತೆ. ಕನಕಪುರ ಬಂಡೆ ಪಟ್ಟಿನಿಂದ ಮೇ 15ರ ತುಪ್ಪವನ್ನ ಮೂಗಿಗೂ ಸವರಿ ಕೂರಿಸಿದೆಯಂತೆ ಹೈಕಮಾಂಡ್. ಆದರೆ ಒಳನೋಟದ ಮೂಲಗಳೇ ಹೇಳ್ತಿರುವಂತೆ ಡಿಕೆಶಿ ಈ ಬಾರಿ ಸುತಾರಾಮ್ ನೀನು ಅತ್ತಂಗೆ ಮಾಡು, ನಾನು ನಕ್ಕಂಗೆ ಮಾಡ್ತೀನಿ ಅನ್ನೋ ಮಕ್ಕಳಾಟಗಳೆಲ್ಲ ಸಾಕು, ಕೊಡ್ತಿರೋ ಕೊಡಲ್ವೋ ಹೇಳಿಬಿಡಿ ಅಂತ ದೆಹಲಿ ವಿಮಾನ ಹತ್ತೋಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತಿವೆ ಅವರ ಆಪ್ತ ಮೂಲಗಳು. ಸೌಂಡ್ ಮಾಡ್ತಿದ್ದ ಹಿರಿಯರು ಸೈಲೆಂಟ್ ಆಗಿದ್ದೇಕೆ? ಮೇ 15ಕ್ಕೆ ಕ್ಲೈಮ್ಯಾಕ್ಸ್ ಮುಹೂರ್ತ ಆಗಲಿದೆಯಾ? ನಿಮಗೆಲ್ಲ ನೆನಪಿದೆಯಾ? ನಮಗೂ ಒಂದು ಮಂತ್ರಿ ಕುರ್ಚಿ ಬೇಕು ಅಂತ ರಾಗ ತೆಗೆದು ದೆಹಲಿಗೆ ಹೋಗಿದ್ರು ಈ ನಮ್ಮ ಸೋಕಾಲ್ಡ್ ಸೀನಿಯರ್ಸ್ ಲೀಡರ್ಸ್. ಖರ್ಗೆ ಸುರ್ಜೇವಾಲಾ ಭೇಟಿ ಮಾಡಿದವರು ನಮ್ಮ ಹಿರಿತನಕ್ಕೆ ಕಿಮ್ಮತ್ತಿಲ್ವಾ ಅಂತಲೇ ಧ್ವನಿ ಎತ್ತಿದ್ದು ಆಗಿತ್ತು. ಸಾಲದಕ್ಕೆ ಮೇ ಮಹಾಕ್ರಾಂತಿಯ ಲಕ್ಷ್ಮಿ ಪಟಾಕಿ ಸಿಡಿಸಿದ್ರು. ಆದರೆ ಪಟಾಕಿ ಸಿಡಿತೇ ವಿನಃ ದೀಪಾವಳಿಯಂತೂ ಬರಲೇ ಇಲ್ಲ. ಉಪಸಮರ ಮುಗಿದ ಮೇಲೆ ಮತ್ತೆ ದೆಹಲಿಗೆ ಹೋಗ್ತೀವಿ ಅಂದವರು ಈಗೆಲ್ಲಿದ್ದಾರೆ ಅಂತ ಕೆಲವರು ಬ್ಯಾಟರಿ ಹಾಕಿ ಹುಡುಕ್ತಾ ಇದ್ದಾರಂತೆ. ಕಾಂಗ್ರೆಸ್ನ ಒಳಮನೆ ಚರ್ಚೆಯಂತೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಿದ್ದರಾಮಯ್ಯರ ಬಲ ಹೆಚ್ಚಿಸಿದೆ ಅನ್ನೋ ಮಾತುಗಳಿವೆ. ಹೀಗಾಗಿ ಸದ್ಯಕ್ಕೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಲ್ಲ ಅನ್ನೋ ಗುಸುಗುಸು ಇದೆ. ಹಾಗೆಯೇ ಸುಮ್ಮನೆ ಯಾಕೆ ಅಬ್ಬರಿಸಿ ನಮ್ಮ ಎನರ್ಜಿ ಕಮ್ಮಿ ಮಾಡಿಕೊಳ್ಳುವುದು ಅಂತ ಸೈಲೆಂಟ್ ಆಗಿದ್ದಾರೆ ಅಂತಿವೆ ಮೂಲಗಳು. ಆದರೆ ಸದ್ಯಕ್ಕಿರುವಂಥ ಮಾಹಿತಿಗಳಂತೆ ಮೇ 15ಕ್ಕೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಿದೆಯಂತೆ ಅನ್ನೋ ಟಾಕ್ ಇದೆ. ಬಟ್ ಇದೆಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದದ್ದು ಅನ್ನೋದು ಈ ಇಬ್ರು ಹೈಕಮಾಂಡ್ ಮುಂದೆ ಹೋಗಿ ನಿಂತಾಗಲೇ ಗೊತ್ತಾಗೋದು. ಸಾಧನಾ ಸಮಾವೇಶದ ಹಿಂದಿನ ಗುಟ್ಟೇನು? ಆರ್ಯ ಪಾರ್ ಅಂತಾರ ಡಿಕೆಶಿ. ಕಾಂಗ್ರೆಸ್ ಅಂಗಳದಿಂದ ಒಳಗಿವಿಗೆ ಬಿದ್ದಿರೋ ಮಾತಿನಂತೆ ಡಿಕೆಶಿ ಈ ಬಾರಿ ತುಂಬಾ ರೊಚ್ಚಿಗೆದ್ದಿದ್ದಾರಂತೆ ಎನ್ನಲಾಗ್ತಾ ಇದೆ. ಕಾದು ನನಗೂ ಸಾಕಾಗಿದೆ, ಸಿಎಂ ಕುರ್ಚಿ ಕೊಡ್ತಿರೋ ಕೊಡೋಲ್ವ ಅನ್ನೋದನ್ನ ಕಡ್ಡಿ ಮುರಿದಂಗೆ ಹೇಳ್ಬಿಡಿ ಅಂತ ಕೇಳೋದಕ್ಕೆ ಡಿಕೆ ಪ್ರಾಕ್ಟೀಸ್ ಮಾಡಿದ್ದಾರಂತೆ. ಒಂದೊಮ್ಮೆ ಸಿಎಂ ಕುರ್ಚಿ ನೀಡಿದ್ರೆ ಕೆಪಿಸಿಸಿ ಹುದ್ದೆ ತ್ಯಜಿಸಿ ತಮ್ಮದೇ ಆಪ್ತರ ಹೊಸ ಸಂಪುಟ ರಚನೆಯ ತಾಲೀಮನ್ನ ಮಾಡ್ತಾ ಇದ್ದಾರಂತೆ. ಒಂದೊಮ್ಮೆ ಹೈಕಮಾಂಡ್ ಇರೋದನ್ನು ನೋಡಿಕೊಂಡು ಹೋಗ್ರಿ, ಹೊಸದೇನು ಕೇಳಬೇಡಿ ಅಂತ ಹೇಳ್ಬಿಟ್ರೆ ಕೆಪಿಸಿಸಿ ಹುದ್ದೆ ಬಿಟ್ಕೊಟ್ಟು ಡಿಸಿಎಂ ಆಗಿ ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ದಿನ ದೂಡೋದನ್ನ ಅಭ್ಯಾಸ ಮಾಡ್ತಿದ್ದಾರಂತೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆ ಹೊತ್ತಿಗೆ ಆರ್ಯ ಪಾರ್ ಅಂದ್ರೆ
ಇಲ್ಲಿ ಇರೋದೇ ಮತ್ತಿನ್ಯಾವುದಾದ್ರೂ ಪಾರ್ಟಿ ನೋಡಿಕೊಳ್ಳುವುದು ಅನ್ನೋದಕ್ಕೊಂದಿಷ್ಟು ಹೋಮ್ವರ್ಕ್ ನಡೆಸಿದಾರಂತೆ. ಇತ್ತ ಸಿದ್ದರಾಮಯ್ಯ ಮಾತ್ರ ನನ್ನ ಕುರ್ಚಿಗೆ ಹೈಕಮಾಂಡ್ ಫೆವಿಕಾಲ್ ರೀತಿ ಗಟ್ಟಿಯಾಗಿದೆ ಅಂತಲೇ ಶಕ್ತಿ ಪ್ರದರ್ಶನಕ್ಕೊಂದು ಗ್ರೌಂಡ್ ರೆಡಿ ಮಾಡಿದ್ದಾರಂತೆ. ತುಮಕೂರಲ್ಲಿ ಸರ್ಕಾರಕ್ಕೆ 3 ವರ್ಷ ಹಿನ್ನೆಲೆಯಲ್ಲಿ ಸಾಧನ ಸಮಾವೇಶ ಮಾಡೋ ಸ್ಕೆಚ್ ಹಾಕ್ತಿದ್ದಾರೆ. ಹಾಗಂತ ಈ ಕಾರ್ಯಕ್ರಮ ಪಕ್ಷದ್ದು, ಸರ್ಕಾರದ್ದು, ವೈಯಕ್ತಿಕವೋ ಇನ್ನೂ 108 ಅನುಮಾನಗಳಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯರ ಈ ಸಮಾವೇಶ ದಾಳಕ್ಕೆ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ನೀಡಿಲ್ವಂತೆ. ಹೆಂಗೋ ನಾಡಿದ್ರಲ್ಲಿ ಬುಲಾವ್ ಬಂದ್ರೆ ಅವತ್ತು ಆಹ್ವಾನ ಪತ್ರ ನೀಡಿದ್ರಾಯ್ತು ಅಂತ ನಾಟಿ ಕೋಳಿ ರುಚಿ ನೋಡ್ತಿದ್ದಾರಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕಾಂಗ್ರೆಸ್ನ ಕತೆ ಸದ್ಯಕ್ಕೆ ಇಲ್ಲಿ ಬಂದು ನಿಂತಿದೆ. ಉಪಚುನಾವಣೆಯನ್ನ ಗೆದ್ದ ನಂತರವೂ ಕೂಡ DK ಶಿವಕುಮಾರ್ ಅವರು ಕ್ಲೇಮ್ ಮಾಡೋದು ಸಹಜ. ನಾನು ಎಷ್ಟು ದಿನ ಅಂತ ಸುಮ್ಮನೆ ಕೂರಲಿ, ಎಷ್ಟು ದಿನ ಅಂತ ನೀವು ನನ್ನ ಸುಮ್ಮನೆ ಕೂರಿಸ್ತೀರಿ, ಮಕ್ಕಳಿಗೆ ಒಳ್ಳೆ ಚಾಕ್ಲೇಟ್ ತೋರಿಸ್ತಾರ, ಇವತ್ತು ನಾಳೆ ಅನ್ನೋ ಥರ ಆಗ್ತಾ ಇದೆ. ನಾನು ದೆಹಲಿಗೆ ಹೋಗ್ತೀನಿ ಅಂತಂದರೆ ರಾಹುಲ್ ಗಾಂಧಿ ಸಾಹೇಬರು ನನ್ನ ಭೇಟಿ ಆಗಕ್ಕೆ ತಯಾರಿಲ್ಲ. ಈ ಕಡೆ ವಾಪಸ್ ನಾನು ಬೆಂಗಳೂರಿಗೆ ಭೇಟಿ ಆಗದೆ ಬಂದೆ ಅಂತಂದರೆ ಇವ್ರಿಗೆ ಸಿಗ್ತಾನೆ ಇಲ್ಲ ಅಂತ ಕಾಮಿಡಿ ಮಾಡೋರು ಬೇರೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಒಂದು ರೀತಿ DK ಶಿವಕುಮಾರ್ ಅವರು ಹತಾಶರಾಗಿ ಹೋಗಿದ್ದಾರೆ. ಆದರೆ ಈ ಸಾರಿ ಡೂ ಆರ್ ಡೈ, ಇನ್ನು ಬಿಟ್ಟರೆ ನಾನು ಕೆಟ್ಟೆ ಅನ್ನುವಂತಹ ಪರಿಸ್ಥಿತಿಗೆ DK ಶಿವಕುಮಾರ್ ಅವರು ಬಂದಂಗಿದೆ. ಹೀಗಾಗಿಯೇ ಗೆದ್ದರೂ ಕೂಡ CM ಕುರ್ಚಿ ಸಿದ್ದರಾಮಯ್ಯ ಅವ್ರಿಗೆ ಸೇಫ್ ಅಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆಂದರೆ ಬದಲಾವಣೆಗೆ ಪಟ್ಟು ಹಿಡಿತಾರೆ DK ಶಿವಕುಮಾರ್ ಅವರು. ಮತ್ತೆ ದೆಹಲಿಗೆ ಹೋಗಿ ಕೂರ್ತಾರೆ. ಇನ್ನು ಯಾವಾಗ ಅಂತ ಪ್ರಶ್ನೆ ಮಾಡ್ತಾರೆ. ಉಪಚುನಾವಣೆಯನ್ನು ಗೆದ್ದಾಯಿತು, ಈ ಹಿಂದೆ ಬಂದ ಉಪಚುನಾವಣೆಯಲ್ಲೂ ನಮ್ಮ ತಾಕತ್ತೇನು ಅಂತ ತೋರಿಸಿದ್ದೀವಿ. ಇನ್ನೂ ಏನಂತ ಪ್ರೂವ್ ಮಾಡಬೇಕು ನಿಮಗೆ? ಯಾಕೆ ನಮ್ಮನ್ನು ಕಾಡಿಸ್ತಾ ಇದ್ದೀರಿ? ದಯವಿಟ್ಟು ನಮಗೆ CM ಚೇರನ್ನು ಕೊಡಿ ಅಂತ ಪರಿಪರಿಯಾಗಿ ಕೇಳುವ ಹಂತಕ್ಕೆ DK ಶಿವಕುಮಾರ್ ಅವರು ಬಂದಿದ್ದಾರಂತೆ. ಹೀಗಾಗಿ ದೆಹಲಿಯಲ್ಲೇ ಠಿಕಾಣಿಗೆ ಸಜ್ಜಾದ್ರಂತೆ CM DK ಶಿವಕುಮಾರ್. ಈ ಸಾರಿ ದೆಹಲಿಗೆ ಹೋದರೆ, ಮೊನ್ನೆಯೂ ಕೂಡ ಹೋಗಿದ್ರು, ತಮಗೆಲ್ಲ ಗೊತ್ತಿರಬಹುದು. DK ಶಿವಕುಮಾರ್, DK ಸುರೇಶ್ ಇಬ್ಬರು ಬ್ರದರ್ಸ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. DK ಸುರೇಶ್ ಬೇರೆ ಹೇಳಿದ್ದಾರೆ, ಒಳಗಡೆ ರಕ್ತ ಕೊತ ಅಂತ ಕುದೀತಾ ಇರುತ್ತೆ, ಮೇಲ್ಗಡೆ ಕೋಲ್ಡ್ ಆಗಿರುತ್ತೆ ಅಂತ ಹೇಳಿ. ಅದು ಜ್ವಾಲಾಮುಖಿಯಾಗಿ ಪರಿಣಮಿಸುತ್ತಾ? ರಕ್ತ ಕುದೀತಾ ಇದೆ ಅಂತ ಯಾರಿಗೆ ಸಂದೇಶವನ್ನು ಕೊಟ್ಟರು? ನಮ್ಮ ರಕ್ತ ಕುದೀತಾ ಇದೆ ಹುಷಾರ್ ಅಂತ ಯಾರಿಗಾದರೂ ಹೇಳಿದ್ರ? ಸಾಧನಾ ಸಮಾವೇಶ ಮಧ್ಯೆ ಕ್ರಾಂತಿಯನ್ನು ಮೀರಿ ಸಾಧನಾ ಸಮಾವೇಶಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳು ಆಗ್ತಾ ಇದೆ. ಆದರೆ ಅದಕ್ಕೆ ಸಮ್ಮತಿ ಸಿಗ್ತಾ ಇಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಇದನ್ನು ಸಿದ್ದರಾಮಯ್ಯ ಅವರ ಸಾಧನೆಯಾಗಿ ಬಿಂಬಿಸುವ ಕೆಲಸ ಆಗ್ತಾ ಇದೆಯಾ? ಹೀಗಾಗಿ ಇದಕ್ಕೂ ಕೂಡ ಬ್ರೇಕ್ ಹಾಕುವಂಥ ಕೆಲಸ ಆಗುತ್ತಾ? ಅದೇ ಸಾಧನಾ ಸಮಾವೇಶಕ್ಕೆ ಬ್ರೇಕ್ ಹಾಕಿದರೆ ಮುಂದೇನಾಗಬಹುದು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಎನಿಹೌ, ಇವೆಲ್ಲವನ್ನು ಮೀರಿ DK ಶಿವಕುಮಾರ್ CM ಚೇರನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವರ ಪ್ರಯತ್ನ ಯಾವಾಗ ಫಲ ಕೊಡುತ್ತೆ ಅನ್ನೋದು ಪ್ರಶ್ನೆಯಾಗಿದೆ. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋಂಥ ಮಾತನ್ನೂ ಕೂಡ DK ಶಿವಕುಮಾರ್ ಮೊನ್ನೆಯಷ್ಟೇ ಹೇಳಿದ್ದಾರೆ. ಈ ಸಾರಿ ಡೆಲ್ಲಿಗೆ ಹೋದರೆ ಆ ಫಲನ ತಗೊಂಡೇ ಬರ್ತಾರಾ? ನೋಡೋಣ. ಇನ್ನು ನೆಕ್ಸ್ಟ್